ದೇವರನ್ನು ನಂಬಿದಂಥವರು ಯಾರನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇವತ್ತು ನಮ್ಮೊಂದು ಪ್ರಶ್ನೆ ಇರುವಂಥ ಸಂದರ್ಭದಲ್ಲಿ ನಾವು ಓದಿರುವಂಥ ರೋಮ ಪತ್ರಿಕೆಯ 13ನೇ ಅಧ್ಯಾಯ 7ನೇ ವಚನದಲ್ಲಿ ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಏನು ಮಾಡ್ರಿ, ಅವರವರಿಗೆ ಸಲ್ಲತಕ್ಕದ್ದನ್ನು ಅವ್ರಿಗೆ ಏನು ಮಾಡ್ರಿ ನೀವು ಸಲ್ಲಿಸ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ದೇವರು ಹೇಳುವುದನ್ನು ನಾವು ನೋಡ್ತಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಯಾರಿಗೆ ನಾವು ಯಾವುದನ್ನು ಸಲ್ಲಿಸಬೇಕದನ್ನು ನಾವು ಸಲ್ಲಿಸಲಿಲ್ಲಪ್ಪ ಅಂತಂದರೆ, ಯಾರಿಗೆ ನಾವು ಏನನ್ನು ಕೊಡಬೇಕು ಅದನ್ನು ಕೊಡಲಿಲ್ಲಪ್ಪ ಅಂತಂದರೆ, ಖಂಡಿತವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ, ನಾವೆಲ್ಲರೂ ಕೂಡ ಇವತ್ತು ಬಹಳ ಪ್ರಾಮುಖ್ಯವಾಗಿ ದೇವರನ್ನು ನಂಬಿದಂಥ ದೇವರ ಮಕ್ಕಳು, ದೇವರನ್ನು ನಂಬಿದಂಥ ದೇವಜನರು ಯಾರನ್ನು ಸನ್ಮಾನಿಸಬೇಕು ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಬಹಳ ಪ್ರಾಮುಖ್ಯವಾಗಿರುವಂಥ ಅಂಶ ನಿಮ್ಮ ಎದುರುಗಡೆ ತರ್ತೇನೆ. ದೇವರನ್ನು ನಂಬಿದಂಥವರು, ದೇವರ ಮಕ್ಕಳಾದಂಥವರು, ದೇವರ ಮೇಲೆ ವಿಶ್ವಾಸ ಮಾಡಿದಂಥವರು ಮೊಟ್ಟ ಮೊದಲನೇದಾಗಿ ಯಾರನ್ನು ಸನ್ಮಾನ ಮಾಡಬೇಕು, ಮೊಟ್ಟ ಮೊದಲಾಗಿ ಯಾರನ್ನು ಗೌರವಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಯಾಜಕ ಕಾಂಡ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಮೊಟ್ಟ ಮೊದಲನೇದಾಗಿ ನಾವು ಯಾರನ್ನು ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಯಾಜಕ ಕಾಂಡ 26ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯಾಜಕ ಕಾಂಡ 26ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವಜನರು, ದೇವರ ಮಕ್ಕಳು ನಾವು ನೋಡ್ತಿದ್ದೇವೆ ಯಾರನ್ನು ಸನ್ಮಾನಿಸಬೇಕು ಪ್ರಾಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ದೇವರನ್ನು ನಂಬಿದಂಥವ್ರು ಎಂಬುದಾಗಿ 2ನೇ ವಚನ ಓದಮ್ಮ. ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಚನ ಓದಮ್ಮ. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ಆಚರಿಸಬೇಕು. ನನ್ನ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾನು ಯೆಹೋವನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ದೇವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವರನ್ನು ನಂಬಿದಂಥವ್ರು ನಾವೆಲ್ಲರೂ ಕೂಡ ಯಾರನ್ನು ಸನ್ಮಾನಿಸಬೇಕಪ್ಪ ಅಂತಂದರೆ, ಯಾರನ್ನು ಬಹಳ ಪ್ರಾಮುಖ್ಯವಾಗಿ ಗೌರವಿಸಬೇಕಪ್ಪ ಅಂತಂದರೆ, ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಚನದಲ್ಲಿ ನನ್ನ ಪವಿತ್ರ ಸ್ಥಳವನ್ನು ನೀವು ಸನ್ಮಾನ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಕನ್ನಡ ಬೈಬಲ್ ನಾವು ನೋಡ್ತೇವೆ, ಅದು ನನ್ನ ದೇವಸ್ಥಾನವನ್ನು ನೀವು ಗೌರವಿಸಬೇಕು, ಸನ್ಮಾನಿಸಬೇಕೆಂಬುದಾಗಿ ಕನ್ನಡ ಬೈಬಲ್ನಲ್ಲಿ ಬರೆದಿದೆ. ಮೂಲ ಹಿಬ್ರು ಭಾಷೆಯಲ್ಲಿ ಏನು ಬರೆದಿದೆಯಪ್ಪ ಅಂತಂದರೆ, ಅದು ಮೂಲ ಒಂದು ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ, ಅದು ಇಬ್ರಿಯ ಭಾಷೆಯಲ್ಲಿ ಯಾವ ರೀತಿಗೆ ಬರೆದಿದೆಯಪ್ಪ ಅಂತಂದರೆ, ನಾವು ನೋಡ್ತಿದ್ದೇವೆ ನನ್ನ ಪವಿತ್ರ ಸ್ಥಳವನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಸನ್ಮಾನಿಸಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಜನರು ಯಾಕೆ ನಮ್ಮ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ತಾ ಇದ್ದೀವಪ್ಪ ಅಂತಂದರೆ, ಇವತ್ತು ದೇವರನ್ನು ನಂಬಿದಂಥ ನಾವು, ದೇವರ ಮೇಲೆ ವಿಶ್ವಾಸ ಇಟ್ಟಂಥ ನಾವು, ವಿಶ್ವಾಸಗಳೆಂಬುದಾಗಿ ಹೇಳಿಕೊಳ್ಳುವಂಥ ನಾವೆಲ್ಲರೂ ಕೂಡ ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ಯಾಕೆ ಆಶೀರ್ವಾದಗಳನ್ನು ಕಳೆದುಕೊಳ್ತೀವಪ್ಪ ಅಂತಂದರೆ, ನಾವು ದೇವರಿರುವಂಥ ಪವಿತ್ರವಾದಂಥ ಸ್ಥಳವನ್ನು ಮರೆತು ಹೋಗೋದ್ರಿಂದ, ದೇವರು ನಿವಾಸ ಮಾಡುವಂಥ ನಿವಾಸ ಸ್ಥಾನಕ್ಕೆ ನಾವು ಗೌರವ ಕೊಡದೇ ಇರೋದರಿಂದ, ನಾವು ದೇವರ ಸನ್ನಿಧಿಯನ್ನು ಯಾವ ರೀತಿಗೆ ಪ್ರೀತಿ ಮಾಡಬೇಕು ಆ ರೀತಿಗೆ ಪ್ರೀತಿ ಮಾಡದೇ ಇರೋದರಿಂದ, ನಾವು ದೇವರು ನಿಗದಿಪಡಿಸಿರುವಂಥ ದೇವಸ್ಥಾನದ ವಿಷಯದಲ್ಲಿ ಜಾಗರೂಕತೆ ಇಲ್ಲದೆ ಇರುವುದರಿಂದ ನಾವು ನೋಡ್ತಿದ್ದೇವೆ, ಅನೇಕ ಸಲ ನಾವು ನೋಡ್ತೇವೆ ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು, ದೇವಾಲಯವನ್ನು, ದೇವರಿರುವಂಥ ಪವಿತ್ರವಾದಂಥ ಸ್ಥಾನವನ್ನು ನಿರ್ಲಕ್ಷ್ಯ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಕಳೆದುಕೊಳ್ತೇವೆ ಎಂಬುದಾಗಿ ನನ್ನ ಸತ್ಯವೇದ, ನನ್ನ ಬೈಬಲು, ನಾನು ಆರಾಧಿಸುವಂಥ ದೇವರು ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದೇನೆ, ನನ್ನ ದೇವಸ್ಥಾನದ ವಿಷಯದಲ್ಲಿ ನೀವು ಜಾಗೃತೆಯಾಗಿರಬೇಕು. ಯಾಕಂದರೆ ನಾನು ಯೆಹೋವನಾಗಿದ್ದೇನೆ. ನನ್ನ ದೇವಾಲಯದ ವಿಷಯದಲ್ಲಿ ನೀವು ನನ್ನ ದೇವಾಲಯವನ್ನು ಸನ್ಮಾನಿಸಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು ನಾವು ಸನ್ಮಾನಿಸ್ತಾ ಇದ್ದೇವಾ? ದೇವರ ಮಂದಿರವನ್ನು, ದೇವಾಲಯವನ್ನು ನಾವು ಸನ್ಮಾನಿಸ್ತಾ ಇದ್ದೇವಾ? ಮಾಡೋದಂದ್ರೆ ಏನ್ರಿ ಅರ್ಥ? ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು, ದೇವರು ನಿವಾಸ ಮಾಡುವಂಥ ಸ್ಥಳವನ್ನು, ದೇವರು ತನ್ನ ಮಾತುಗಳನ್ನು ಹೊರಡಿಸುವಂಥ ಸ್ಥಳವನ್ನು, ಅದಕ್ಕೆ ದೇವರು ನನ್ನ ಪವಿತ್ರವಾದಂಥ ಸ್ಥಳ, ಅದು ದೇವಾಲಯ ಎಂಬುದಾಗಿ ಆತನು ಹೇಳ್ತಾನೆ. ಆದರೆ ಅದನ್ನು ನಾವು ಸನ್ಮಾನಿಸಬೇಕೆಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ನಾವು ದೇವರ ಮಂದಿರವನ್ನು, ದೇವಾಲಯವನ್ನು ಸನ್ಮಾನ ಮಾಡ್ತಾ ಇದ್ದೀವ? ಸನ್ಮಾನ ಮಾಡೋದಂದ್ರೆ ಏನು? ವಾರಕ್ಕೊಂದ್ಸಲ ಬರಾಗ ನಾವು ಹೂವಿನ ಹಾರ ತಂದು ಚರ್ಚ್ನಲ್ಲಿ ಎಲ್ಲರೇ ಒಂದು ಫೋಟೋ ಆಗಲಿ, ಇಲ್ಲದ್ರೆ ಎದಕ್ಕರೆ ಒಂದು ಹಾಕಿ ಸನ್ಮಾನ ಮಾಡಿ ಹೋಗೋದಕ್ಕೆ ಅದಕ್ಕೆ ಸನ್ಮಾನ ಅಂತಾರೇನ್ರಿ? ಏನು ಸನ್ಮಾನ ಅಂದ್ರೆ ಏನು ಅರ್ಥ? ಗೌರವ ಅಂದ್ರೆ ಏನು ಹೇಳ್ರಿ? ನಮ್ಮ ತಿಳಿದಂಥ ಭಾಷೆಯಲ್ಲಿ ಹೇಳ್ರಿ. ದೇವ್ರು ಹೇಳ್ತಾನ,
ನನ್ನ ದೇವಸ್ಥಾನದ ವಿಷಯದಲ್ಲಿ ನೀವು ಏನು ಮಾಡಬೇಕಂದ್ರೆ ಜಾಗ್ರತೆ ಇರಬೇಕು, ಭಯಭಕ್ತಿ ಉಳ್ಳವರಾಗಿರಬೇಕು. ನನ್ನ ದೇವಾಲಯವನ್ನು, ದೇವಸ್ಥಾನವನ್ನು, ನನ್ನ ಪವಿತ್ರ ಸ್ಥಾನವನ್ನು ನೀವು ಸನ್ಮಾನಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ಸನ್ಮಾನ ಅಂದರೆ ಏನು? ದೇವಾಲಯವನ್ನು, ದೇವಸ್ಥಾನವನ್ನು ಸನ್ಮಾನ ಮಾಡ್ಬೇಕಂದ್ರೆ ಏನು ಬರೋ ಟೈಮ್ನಾಗ ಹೂವಿನ ಹಾರ ತಂದು ಹಾಕ್ಬೇಕಾ? ಅಥವಾ ಬರೋ ಟೈಮ್ನಾಗ ನಾವೆಲ್ಲ ಕೈ ತುಂಬ ಹಣ ಕಾಣಿಕೆ ಎಲ್ಲ ತಂದು ಹಾಕ್ಬೇಕಾ? ಭಾಳಷ್ಟು ಜನರಿಗೆ ಅದೇ ಆಲೋಚನೆ ಬರ್ತದೆ. ದೇವಾಲಯ ಸನ್ಮಾನ ಮಾಡಬೇಕು, ದೇವರನ್ನು ಸನ್ಮಾನ ಮಾಡಬೇಕು, ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಬೇಕಪ್ಪ ಅಂದ್ರೆ ನೇರವಾಗಿ ಅಲ್ಲಿಗೆ ಹೋಗ್ತಾರೆ, ಹಣಕ್ಕೆ ಹೋಗ್ತಾರೆ. ಆದರೆ ದೇವರು ನಾವು ನೋಡ್ತಿದ್ದೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವಸ್ಥಾನವನ್ನು ಪ್ರೀತಿ ಮಾಡಬೇಕು, ದೇವಾಲಯವನ್ನು ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾಕೆ ದೇವರು ಅಷ್ಟೊಂದು ಮಹತ್ವ ಕೊಡ್ತಾ ಇದ್ದೇನೆ ನೋಡ್ರಿ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ ಓದಮ್ಮ, 1ನೇ ವಚನ 2ನೇ ವಚನ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 1-2 ವಚನ ಓದಮ್ಮ ನೋಡಮ್ಮ. ದೇವರೇನಂತ ದೇವಾಲಯದ ವಿಷಯದಲ್ಲಿ, ದೇವಸ್ಥಾನದ ವಿಷಯದಲ್ಲಿ. ದೇವಸ್ಥಾನಕ್ಕೆ ಹೋಗುವಾಗ, ನೀನು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರಸಂಗಿ ಪುಸ್ತಕದಲ್ಲಿ ಕೂಡ 5ನೇ ಅಧ್ಯಾಯದಲ್ಲೂ ಕೂಡ ದೇವರು ಹೇಳ್ತಾನೆ, ನನ್ನ ದೇವಸ್ಥಾನದ ವಿಷಯದಲ್ಲಿ ನಿನ್ನ ಹೆಜ್ಜೆಗಳನ್ನು ಗಮನಿಸು ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದರೆ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ, ದೇವಾಲಯಕ್ಕೆ ಬರುವಂಥ ಸಂದರ್ಭದಲ್ಲಿ, ಚರ್ಚ್ಗಳಿಗೆ ಬರುವಂಥ ಸಂದರ್ಭದಲ್ಲಿ, ದೇವರ ಮಂದಿರಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ದೇವರನ್ನು, ದೇವಾಲಯವನ್ನು, ದೇವರ ಸನ್ನಿಧಿಯನ್ನು ಸನ್ಮಾನಿಸ್ತಾ ಇದ್ದೇವಾ ಅಥವಾ ಇಲ್ಲ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾಗಿ ಇವತ್ತು ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಏನು ಮಾಡ್ಬೇಕಂದ್ರೆ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ದೇವರು ಯಾಕೆ ತರ್ತಾ ಇದ್ದಾನಪ್ಪ ಅಂತಂದರೆ, ದೇವಾಲಯದ ಕುರಿತು ದೇವರು ಯಾಕೆ ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ, ದೇವರ ಸನ್ನಿಧಿ ಕುರಿತು ಯಾಕೆ ಆತನ ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ, ನಮ್ಮ ಮೂಲ ಪಿತೃಗಳು, ನಮ್ಮ ಪೂರ್ವಿಕರು, ನಮ್ಮ ಬೈಬಲ್ ಚರಿತ್ರೆಯಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ಅವರ ಜೀವಿತ ಎಲ್ಲ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂತಂದರೆ ದೇವಾಲಯಕ್ಕೆ ಆಧಾರಗೊಂಡಿತ್ತು ಅಂತೇಳಿರಿ. ಹಲ್ಲೆಲೂಯಾ. ನಮ್ಮ ಮೂಲ ಪಿತೃಗಳಾಗಿರುವಂಥ ಅಬ್ರಹಾಮ್, ಇಸಾಕ್, ಯಾಕೋಬರು, ದಾವೀದನು, ಸಲ್ಮಾನನು ಎಲ್ಲರೂ ಕೂಡ ಅವರು ಅಷ್ಟೊಂದು ದೊಡ್ಡ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ಅವರು ಸಾಮಾನ್ಯವಾದಂಥ ಸ್ಥಿತಿಯಿಂದ ಅವರು ಉನ್ನತ ಸ್ಥಿತಿಗೆ ಬರಬೇಕಪ್ಪ ಅಂತಂದರೆ ಅವರು ಯಾವುದ್ರ ಮೇಲೆ ಆಧಾರಗೊಂಡಿದ್ದರಪ್ಪ ಅಂತಂದರೆ ದೇವಸ್ಥಾನದ ಮೇಲೆ ಅವರು ಆಧಾರಗೊಂಡಿದ್ದರು ಅಂತೇಳಿರಿ. ಹಲ್ಲೆಲೂಯಾ. ನಮ್ಮ ಮೂಲ ಪಿತೃಗಳ ಜೀವಿತವೆಲ್ಲ, ನಮ್ಮ ಪೂರ್ವಿಕರ ಜೀವಿತವೆಲ್ಲವೂ ಕೂಡ ಬೇರೆ ಯಾವುದ್ರ ಮೇಲೆ ಆಧಾರಗೊಂಡಿಲ್ಲ, ಮತ್ತೊಂದರ ಮೇಲೆ ಅವರು ಆಧಾರಗೊಂಡಿಲ್ಲ. ಅವರ ಆಧಾರ ಏನಾದರೂ ಇತ್ತಪ್ಪ ಅಂತಂದರೆ ದೇವಸ್ಥಾನದ ಮೇಲೆ ಆಧಾರಗೊಂಡು ಅವ್ರು ಜೀವಿಸ್ತಾ ಇದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಾವೆಲ್ಲರೂ ಕೂಡ ದೇವರು ನಿವಾಸ ಮಾಡುವಂಥ ನಿವಾಸ ಸ್ಥಳವನ್ನು, ದೇವರ ಒಂದು ದೇವಾಲಯವನ್ನು, ದೇವರ ಸನ್ನಿಧಿಯನ್ನು ನಾವು ಸನ್ಮಾನಿಸಬೇಕು, ಗೌರವಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಒಂದು ಸಲ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಆರಾಧನೆ 9:30 ನಾವು ಎಷ್ಟು ಗಂಟೆಗೆ ಬರ್ತೀವಿ ಇಲ್ಲಿ? ಆರಾಧನೆ 9:30 ಎಂಬುದಾಗಿ ಅನೌನ್ಸ್ಮೆಂಟ್ ಆದಂಥ ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಿಗೆ ಯಾವಾಗ ಬರ್ತಾ ಇದ್ದೇವೆ, ದೇವರ ಮಂದಿರಕ್ಕೆ ಯಾವಾಗ ಬರ್ತಾ ಇದ್ದೇವೆ? ದೇವರ ಮಂದಿರದ ಕುರಿತು, ದೇವಸ್ಥಾನದ ಕುರಿತು ನಿನ್ನ ಜೀವಿತದಲ್ಲಿ ಒಂದು ಸಿದ್ಧಪಾಠ ಅಂತಕ್ಕಂಥದ್ದು ಇದೆಯಾ? ಒಂದು ವೇಳೆ ನೀನು ಮದುವೆಗೆ ಹೋಗ್ಬೇಕಂದ್ರೆ ಇವತ್ತೇ, ನಾಳೆಗೆ ಮದುವೆ ಇತ್ತಂದ್ರೆ ಏನು ಮಾಡ್ತೀರಿ? ನಾಳೆ ಮದುವೆ ಅದ, ಆದರೆ ಇವತ್ತೇನು ಮಾಡ್ತೀರಿ? ನಾಳೆ ಊರಿಗೆ ಹೋಗೋದ, ಇವತ್ತೇನು ಮಾಡ್ತೀರಿ? ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ, ದೇವಾಲಯಕ್ಕೆ ಹೋಗ್ಬೇಕಪ್ಪ ಅಂತಂದರೆ, ದೇವರ ಸನ್ನಿಧಿಗೆ ಹೋಗ್ಬೇಕಪ್ಪ ಅಂತಂದರೆ ನಂಬಲ್ಲಿ ಒಂದು ಸಿದ್ಧಪಾಠ ಅಂತಕ್ಕಂಥದ್ದು ಬೇಕಾಗಲ್ವಾ? ಏನ್ರಿ? ಮಾರ್ಕೆಟ್ಗೆ ಹೋಗ್ಬೇಕಪ್ಪ ಅಂದರೆ ಸಿದ್ಧಪಾಠ ಆಗ್ತದೆ ನಿಮಗೆ. ಮದುವೆಗೆ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಸಿದ್ಧಪಾಠ ಇರ್ತದೆ. ಊರುಗಳಿಗೆ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ಸಿದ್ಧಪಾಠ ಇರ್ತದೆ. ಪ್ರತಿಯೊಂದಕ್ಕೂ ಸಿದ್ಧಪಾಠದಿಂದ ಸಿದ್ಧರಾಗಿ ಹೋಗ್ತೀರಿ. ಆದರೆ ದೇವರ ಮಂದಿರಕ್ಕೆ ಬರುವಂಥ ಸಂದರ್ಭದಲ್ಲಿ, ದೇವರ ಸನ್ನಿಧಿಗೆ ಬಂದಿರುವಂಥ ಸಂದರ್ಭದಲ್ಲಿ, ದೇವಾಲಯಕ್ಕೆ, ದೇವರು ಮಂದಿರಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಗೆ ಬರ್ತಾ ಇದ್ದೀವಿ ಒಂದ್ಸಲ ಆಲೋಚನೆ ಮಾಡೋಣ. ಯಾವ ರೀತಿಗೆ ನಾವು ದೇವರ ಸನ್ನಿಧಿಗೆ ಬರ್ತಾ ಇದ್ದೀವಿ, ದೇವರ ಮಂದಿರಕ್ಕೆ ಬರ್ತಾ ಇದ್ದೀವಿ? 9:30 ಆರಾಧನೆಯಪ್ಪ ಅಂತಂದರೆ ನಾವು ನಿಜವಾಗಿ ದೇವರನ್ನು ಗೌರವಿಸ್ತಾ ಇದ್ದೇವಪ್ಪ ಅಂತಂದರೆ, ನಾವು ನಿಜವಾಗಿ ದೇವರನ್ನು ಸನ್ಮಾನಿಸ್ತಾ ಇದ್ದೇವಪ್ಪ ಅಂತಂದರೆ, ನಾವು ನಿಜವಾಗಿ ದೇವರನ್ನು, ನಾವು ದೇವರ ಸನ್ನಿಧಿಯನ್ನು ಸನ್ಮಾನ ಮಾಡ್ತಾ ಇದ್ದೇವಪ್ಪ ಅಂತಂದರೆ 9:30 ಅಂತೇಳಿ ಅನೌನ್ಸ್ಮೆಂಟ್ ಆದರೆ ನಾವು ಯಾವಾಗ ಇಲ್ಲಿರ್ತೀವಿ ಅಂದರೆ 9:20 ಇಲ್ಲಿರ್ತೀವಿ ನಾವು. ಹೌದಲ್ರಿ? ದೇವಸ್ಥಾನದ ವಿಷಯದಲ್ಲಿ ನಾವು ದೇವರ ಸನ್ನಿಧಿಯನ್ನು ಸನ್ಮಾನ ಮಾಡಬೇಕಂದ್ರೆ 9:30 ಒಂದು ವೇಳೆ ಆರಾಧನೆ ಕಾರ್ಯಕ್ರಮ ಇತ್ತಂದರೆ, ಪ್ರಾರಂಭದ ಪ್ರಾರ್ಥನೆ ಇತ್ತಪ್ಪ ಅಂದರೆ ದೇವರ ಸನ್ನಿಧಿಯೊಳಗೆ ಎಷ್ಟಕ್ಕೆ ಬರ್ತೀವಿ ನಾವು? 9:20, ಒಂದು 10 ನಿಮಿಷ ಬಿಫೋರ್ ಬಂದು ಕೂಡ್ತೀವಿ ಇಲ್ಲಿ. ಹೌದಾ? ಒಂದು 10 ನಿಮಿಷ ಮೊದಲು ಬಂದು
ಪ್ರಾರ್ಥನೆ ಮಾಡ್ಕೋತ, ದೇವರೇ ಇವತ್ತು ಯಾವ ವಾಕ್ಯದಿಂದ ನನ್ನ ಜೊತೆ ನೀನು ಮಾತಾಡ್ತಿ, ದೇವರೇ ನನ್ನ ಜೀವಿತದ ಕುರಿತು, ನನ್ನ ಬದುಕಿನ ಕುರಿತು, ನನ್ನ ಭವಿಷ್ಯದ ಕುರಿತು, ನನ್ನ ಸಂತಾನದ ಕುರಿತು, ನನ್ನ ಉದ್ಯೋಗದ ಕುರಿತು, ನನ್ನ ವ್ಯಾಪಾರದ ಕುರಿತು, ದೇವರೇ ಹೌದು ಸಾಬ್ ನನ್ನ ಕುಟುಂಬದ ಕುರಿತು ಇವತ್ತು ನೀನು ಏನು ಮಾತಾಡ್ತೀಯಪ್ಪ ಇವತ್ತು ಮಾತಾಡ ಅಂತೇಳಿ ಒಂದು 9 ಗಂಟೆ 20 ನಿಮಿಷಕ್ಕೆ ದೇವ್ರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡೋರು ನೀವಂತ ನಾವು ಕಾಣ್ತಾ ಇದ್ದೀವ? ಆಲೋಚನೆ ಮಾಡಿರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಇವತ್ತು ಯಾವುದಾದ್ರೊಂದು ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಹೋಗ್ತಾರೆ, ಸ್ಕೂಲಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಸ್ಕೂಲಿನ ಡಿಸಿಪ್ಲಿನ್ ಏನಪ್ಪ ಅಂತಂದರೆ, ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಮಕ್ಕಳು ಒಂದೇ ಸಲ ಬಂದು ಲೈನಲ್ಲಿ ನಿಂತಬೇಕು. ನಿಂತಾಗ ಏನಾಗ್ತದೆ ಅಂದರೆ ಆವಾಗ ರಾಷ್ಟ್ರಗೀತೆ ಹಾಡ್ತಾರಲ್ರಿ, ಹಾಡ್ತಾರ ನೋಡ್ರಿ, ರಾಷ್ಟ್ರಗೀತೆ ಹಾಡ್ತಾರಲ್ಲ, ಯಾವಾಗ ಹಾಡ್ತಾರೆ ಅದು? ಯಾವಾಗ ಹಾಡ್ತಾರ? ಹಾಂ, ಅವ್ರು ಬರಲಿ ಇವ್ರು ಬರಲಿ, ಆ ಬಸ್ ಬರಲಿ ಈ ಬಸ್ ಬರಲಿ ಅಂತೇಳಿ ಹಿಂಗೆ ನಿಂದಿರ್ತಾರೆ ಶಾಲೆಗೆ ಮಾಸ್ತರ್ಗಳು? ನಿಂದಿರ್ತಾರೆ? ಇಲ್ಲ. ಜಸ್ಟ್ 9 ಗಂಟೆಗೆ ಅಂದ್ರೆ 9 ಗಂಟೆಗೆ ಅಲ್ಲಿ ಏನಾಗ್ತದೆ ರೀ, ರಾಷ್ಟ್ರಗೀತೆ ಏನಾಗ್ತದೆ ಸ್ಟಾರ್ಟ್ ಆಗ್ತದೆ. ಆ ರಾಷ್ಟ್ರಗೀತೆ ಹಾಡಿ ಅದಾದಮೇಲೆ ಅಲ್ಲಿ PT ಸರ್ ಬಂದು ಅವ್ರನ್ನ ಕ್ರಮವಾಗಿ ಲೈನಲ್ಲಿ ಸ್ಕೂಲಲ್ಲಿ ಅವ್ರವ್ರ ಶಾಲೆಗಳಿಗೆ ಕ್ಲಾಸ್ಗಳಿಗೆ ಬಿಟ್ಟ ಮೇಲೆ ಇನ್ನು ಕೆಲವು ಸ್ಟೂಡೆಂಟ್ಗಳು ಬರ್ತಾರೆ ರೀ, ತಡ ಮಾಡಿ ಬರ್ತಾರೆ ಕೆಲವೊಬ್ಬರು. ಹಾಂ, ಇನ್ನೂ ಕೆಲವೊಬ್ರು ಬರ್ತಾರೆ ತಡ ಮಾಡಿ ಬರ್ತಾರೆ. ತಡ ಮಾಡಿ ಬಂದವ್ರಿಗೆ ಅವ್ರ ಸಲಕ್ಕೆ ಮತ್ತೆ ರಾಷ್ಟ್ರಗೀತೆ ಹಾಡಿಸ್ತಾರೆ ರೀ. ಎಷ್ಟು ಮಂದಿ ತಡ ಮಾಡಿ ಬಂದಾರ ಅಂತೇಳಿ ನಿಂದಿರಿಸಿ ಮತ್ತೆ ರಾಷ್ಟ್ರಗೀತೆ ಹಾಡಿಸ್ತಾರೆ ಸ್ಕೂಲ್ನಾಗ. ಎಲ್ಲರೂ ಹಾಡಿಸ್ತಾರೆ. ಯಾಕೆ ಹಾಡಿಸ್ಬೇಕು? ಮತ್ತೊಂದು ಸಲ ರಾಷ್ಟ್ರಗೀತೆ ಅವ್ರು ತಡ ಮಾಡಿ ಬಂದ್ರೆ ಹಾಡಿಸ್ಬೇಕು ಅವ್ರಿಗೆ. ಯಾಕೆ ಹಾಡ್ಸಂಗಿಲ್ಲ? ಯಾಕಂದರೆ ಅದು ಸ್ಕೂಲಿನ ಡಿಸಿಪ್ಲಿನ್. ಅದು ಏನ್ರಿ ಅದು? ಆ ಸ್ಕೂಲಿಂದ ಏನದು? ಡಿಸಿಪ್ಲಿನ್ ಅದು. ಅದಕ್ಕೆ ನಾವು ನೋಡ್ತೀವಿ ಮಕ್ಕಳು 9 ಗಂಟೆಗೆ 5 ನಿಮಿಷ ಕಡಿಮೆ ಇರುವಾಗಲೇ ಆ ಒಂದು ಸ್ಕೂಲ ಆವರಣದಲ್ಲಿ ಗ್ರೌಂಡ್ನಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅಂತೇಳಿ. ಇದು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದೇವಸ್ಥಾನದ ವಿಷಯದಲ್ಲಿ, ದೇವರ ಮಂದಿರಕ್ಕೆ ಬರುವಂಥ ವಿಷಯದಲ್ಲಿ, ದೇವರ ಸಾನ್ನಿಧ್ಯವನ್ನು ಪ್ರೀತಿಸುವಂಥ ವಿಷಯದಲ್ಲಿ, ಇದು ನಮ್ಮ ಜೀವಿತಕ್ಕೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಬರುವಂಥ ದೇವರ ನಿವಾಸ ಮಾಡುವಂಥ ಸ್ಥಳದ ವಿಷಯದಲ್ಲಿ ಇವತ್ತು ನಾವು ಎಷ್ಟೊಂದು ಅಶ್ರದ್ಧೆ ವಹಿಸ್ತಾ ಇದ್ದೇವಪ್ಪ ಅಂತಂದರೆ, ಎಷ್ಟೊಂದು ಅಜಾಗ್ರತೆ ವಹಿಸ್ತಾ ಇದ್ದೇವಪ್ಪ ಅಂತಂದರೆ, ಇವತ್ತು ದೇವರ ಸನ್ನಿಧಿ ಕುರಿತು ಅನೇಕರಿಗೆ ದೇವರ ಭಯನೇ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅನೇಕರಿಗೆ ದೇವ್ರ ಭಯ ಇಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವಲ್ಲ, ಕೆಲವೊಬ್ಬರು ಆರಾಧನೆಗೆ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಬರೋಂಗಿಲ್ಲ, ಬರುವುದೇ ಲೇಟಾಗಿ ಬರ್ತಾರೆ. ಲೇಟಾಗಿ ಬಂದಮೇಲೆ ಎಲ್ಲ ಫಿಲ್ ಆಗಿರ್ತದೆ, ಮುಂದೊಂದು ಲೈನ್ ಇರ್ತದೆ, ಪ್ಲೇಸ್ ಖಾಲಿ ಇರ್ತದೆ, ಅಲ್ಲಿ ಬಂದು ಕೂತ್ಕೊಳ್ಳೋಂಗಿಲ್ಲ. ಆದರೆ ಅವರು ಪ್ರತಿದಿನ ಕೊಡುವಂಥ ಸ್ಥಳದ ಮೇಲೆ ಅಲ್ಲಿ ಗದ್ದಲ ಎಬ್ಬಿಸ್ಬಿಡ್ತಾರೆ. ನೀವು ಹೇಳ್ರಿ, ನೀವು ಸರಿರಿ, ನೀವು ಜರಗ್ರಿ. ಬರುವುದೇ ಲೇಟು, ಬಂದ ಮೇಲೆ ಮತ್ತೆ ಬಂದು ನಿಶಬ್ದವಾಗಿ ಕೂತು ದೇವ್ರ ವಾಕ್ಯ ಕೇಳ್ತಿರ್ತಾರಲ್ಲ, ಕೇಳೋರಿಗೆ ಏನು ಮಾಡ್ತಾರೆ? ಅಲ್ಲೇ ಕೂಡ್ಬೇಕು ಅವರು. ಎಲ್ಲಿ ಕೊಡಬೇಕು? ಯಾಕೆ? ಮುಂದೆ ಜಾಗದ ಲೈನ್ ಅದ, ಖಾಲಿದ, ಭರ್ತಿ ಮಾಡ್ಬೇಕಲ್ಲ, ಆ ಗ್ಯಾಪ್ ಫಿಲಪ್ ಮಾಡ್ಬೇಕಲ್ಲ. ಆದರೆ ಏನಿಲ್ಲ, ದೇವ್ರ ಸನ್ನಿಧಿ ಬಗ್ಗೆ ಭಯ ಇಲ್ಲ, ದೇವ್ರ ಮಂದಿರದ ಬಗ್ಗೆ ಗೌರವ ಇಲ್ಲ, ದೇವರು ನಿವಾಸ ಮಾಡುವಂಥ ಸ್ಥಳದ ಬಗ್ಗೆ ನಮಗೆ ಅನೇಕರಿಗೆ ಏನದಪ್ಪ ಅಂತಂದರೆ ನಮಗೆ ಸನ್ಮಾನ ಗೌರವ ಅಂತ ಇಲ್ಲದೇ ಇರೋದ್ರಿಂದ ನಮ್ಮ ಜೀವಿತದಲ್ಲಿ ಅನೇಕರು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಆದರೆ ಇದೇ ಬೈಬಲ್ನಲ್ಲಿ ನೋಡ್ತೀವಿ, ನಾವು ಆಶೀರ್ವಾದಗಳನ್ನ ಕಳ್ಕೊಳ್ತಾ ಇದ್ದೀವಿ, ನಾವು ಅಶ್ರದ್ಧೆ ಮಾಡ್ತಾ ಇದ್ದೀವಿ. 9:30 ಅಂದರೆ 10 ಗಂಟೆಗೆ ಬರ್ತೀವಿ, 10:15 ಬರ್ತೀವಿ, 11ಕ್ಕೆ ಬರ್ತೀವಿ, ಕೆಲವೊಂದು ಸಲ ಬರುವುದೇ ಇಲ್ಲ. ದೇವರ ಸನ್ನಿಧಿ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತೀವಿ, ಅಲಕ್ಷ್ಯ ಮಾಡ್ತೀವಿ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದೇ ದೇವಾಲಯವನ್ನು ಪ್ರೀತಿ ಮಾಡಿದಂಥ ಸತ್ಯವೇದದಲ್ಲಿ ಭಕ್ತರು ಭಾಳಷ್ಟು ಜನ ಇದ್ದಾರೆ. ಅವ್ರ ಜೀವಿತದಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು ಹೊಂದ್ಕೊಂಡಿದ್ದಾರೆ. ಆದರೆ ನಿಮಗೊಂದು 4 ಜನರ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದೇವಾಲಯವನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ 4 ಜನರು ತಮ್ಮ ಜೀವಿತ ಯಾವ ರೀತಿಗೆ ರೂಪಿಸಿದ್ರಪ್ಪ ಅಂತಂದರೆ, ಅವ್ರು ಯಾವ ರೀತಿಗೆ ದೇವರಿಂದ ಆಶೀರ್ವಾದಗಳು ಹೊಂದ್ಕೊಂಡ್ರಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವಾಲಯವನ್ನು ಪ್ರೀತಿ ಮಾಡಿರೋದ್ರಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಯಾರು ಬರ್ತದಪ್ಪ ಅಂತಂದರೆ ದಾವೀದನೆಂಬುದಾಗಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ದಾವೀದನು ದೇವರನ್ನು ಎಷ್ಟು ಪ್ರೀತಿ ಮಾಡ್ತಾನಪ್ಪ ಅಂತಂದರೆ, ದಾವೀದನು ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು ಯಾವ ರೀತಿ ಪ್ರೀತಿ ಮಾಡ್ತಾನಪ್ಪ ಅಂತಂದರೆ, ಆತನು ಹೇಳ್ತಾನೆ, ದೇವ ನಿನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸ್ತದೆ ಎಂದಾಗ ಆತನು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ದಾವೀದನಿಗೆ ಹೃದಯದಲ್ಲಿ ಒಂದು ಬೆಂಕಿ ಹತ್ತದಂತ. ಯಾವ ಬೆಂಕಿ ಅಂತಂದರೆ, ನಿನ್ನ ಆಲಯದ ಅಭಿಮಾನ ನನ್ನನ್ನು ಬೆಂಕಿಯಂತೆ ಏನಾಗ್ತಿದೆ, ಅದು ದಹಿಸ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಂಬಲ್ಲಿ ಪೂರ ತಣ್ಣೀರು ಚೆಲ್ದಂಗೆ ಆಗ್ಯದ ನಮಗೆ. ದಾವೀದನಿಗೆ ದೇವರ ಮಂದಿರ ಅಂದರೆ, ದಾವೀದನಿಗೆ ದೇವರ ಸನ್ನಿಧಿ ಅಂದರೆ ಆತನ ಒಂದು ಹೃದಯದಲ್ಲಿ ಬೆಂಕಿಯಂತೆ ಏನಾಗ್ತದಂತ ಉರಿತಾ ಇದೆ ಎಂಬುದಾಗ ಆತನು ಹೇಳ್ತಾ ಇದ್ದಾನೆ. ದೇವಾ ನಿನ್ನ ಆಲಯದ ಅಭಿಮಾನ ನನಗೆ ಬೆಂಕಿಯಂತೆ ದಹಿಸ್ತಾ ಇದೆ ಎಂಬುದಾಗ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ.
ಅಂಥ ಪ್ರಜೆಗಳನ್ನು, ಅಂಥ ವಿಶ್ವಾಸಿ ಮಕ್ಕಳನ್ನು, ಅಂಥ ದೇವಜನನು ಇವತ್ತು ಭೂತ ಕನ್ನಡಿಯಲ್ಲಿ ಹುಡುಕಿದ್ರು ಇವತ್ತು ಸಿಗ್ಲಿಕ್ಕಿಲ್ಲ. ಕಾರಣ ಏನಪ್ಪ ಅಂತಂದರೆ ಆಶೀರ್ವಾದಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ದೇವಾಲಯವನ್ನು ಪ್ರೀತಿ ಮಾಡಿ ಆಶೀರ್ವಾದವನ್ನು ಹೊಂದಿದಂಥ ವ್ಯಕ್ತಿಯಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಯಾರು ಬರ್ತಾರಪ್ಪ ಅಂದರೆ ದಾವೀದನ ಮೇಲೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರು ಆತನನ್ನು ಉನ್ನತವಾದಂಥ ಸ್ಥಾನಕ್ಕೆ ತಂದ ಮೇಲೆ, ದೇವರು ಅಡವಿಯಲ್ಲಿ ಕುರಿ ಕಾಯುವಂಥ ಆತನನ್ನು ದೇವರು ಉನ್ನತವಾದಂಥ ಸ್ಥಾನಕ್ಕೆ ತಂದ ಮೇಲೆ ಆತನ ಹೃದಯದಲ್ಲಿ ಒಂದು ಬೆಂಕಿ ಉರಿತದೆ ರೀ. ಆತನ ಹೃದಯದಲ್ಲಿ ಒಂದು ಕಿಚ್ಚು ಉರಿತಾ ಇರ್ತದೆ. ಆತನ ಹೃದಯವು ಬೆಂಕಿ ಹತ್ತದಂತೆ ಯಾವಾಗಲೂ ಅದು ಉರಿತಾ ಇರ್ತದೆ. ಕಾರಣ ಏನಪ್ಪ ಅಂತಂದರೆ ಪ್ರತಿದಿನ ಆತನು ತನ್ನ ಅರಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನೋಡ್ತಾನೆ. ಪ್ರತಿದಿನ ಎದ್ದ ತಕ್ಷಣ ದೇವರ ಮಂದಿರವನ್ನು ನೋಡ್ತಾನೆ. ನಾವು ನೋಡ್ತೇವೆ ಅಲ್ಲಿ ತನಕ ಇನ್ನೂ ಕೂಡ ದೇವಾಲಯ ಕಟ್ಟಲ್ಪಟ್ಟಿರಂಗಿಲ್ಲ. ನಾವು ನೋಡ್ತೇವೆ ದೇವರ ಮಂಜೂಷ ಅಂತಕ್ಕಂಥದ್ದು ಗುಡಾರದಲ್ಲೇ ಇರ್ತದ. ಯಾವಾಗ ದಾವೀದನು ಪ್ರತಿದಿನ ತನ್ನ ಮನೆಯ ಬಾಗಿಲನ್ನು ತೆಗೆದು ನೋಡ್ತಾನೋ ತಕ್ಷಣ ನಾವು ನೋಡ್ತೇವೆ ದೇವರ ಒಂದು ಮಂಜೂಷವು ಇನ್ನೂ ಬಟ್ಟೆಯ ಮನೆಯಲ್ಲಿರೋದನ್ನು ನೋಡಿ ಆತನ ಹೃದಯದಲ್ಲಿ ಬೆಂಕಿ ಹತ್ತದಂತೆ ದಹಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಆತನ ಒಂದು ತೀರ್ಮಾನ ಮಾಡ್ತಾನೆ. ಏನು ತೀರ್ಮಾನ ಮಾಡ್ತಾನಪ್ಪ ಅಂದರೆ ನಾನು ದೇವರಿಗೋಸ್ಕರವಾಗಿ ಒಂದು ಸುಂದರವಾದಂಥ ಆಲಯವನ್ನು ಕಟ್ಟಬೇಕೆಂಬುದಾಗಿ ಆತನು ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ನಾವು ನೋಡ್ತೇವೆ ನಾತಾನ ಪ್ರವಾದಿಗೆ ಕರೆದು ತನ್ನ ಈ ಸಂತೋಷವನ್ನು, ತನ್ನ ಮಾತನ್ನು, ತನ್ನ ಹೃದಯ ಭಾರವನ್ನು ಹಂಚಿಕೊಳ್ತಾನೆ. ನಾತಾನ ಪ್ರವಾದಿ ಕೂಡ ನೀನು ಇಷ್ಟ ಬಂದಂತೆ ಮಾಡು, ದೇವರು ನಿನಗೆ ಪ್ರೇರೇಪಣೆ ಕೊಡೋದಾದರೆ ನೀನು ಮಾಡು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ನಾತಾನ ದಾವೀದನಿಗೆ ಹೇಳಿದಂಥ ಸಂದರ್ಭದಲ್ಲಿ ದಾವೀದನು ದೇವರ ಮಂದಿರವನ್ನು ಕಟ್ಟಬೇಕೆಂಬುದಾಗಿ ಸಿದ್ಧವಾದಂಥ ಸಂದರ್ಭದಲ್ಲಿ, ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಸಿದ್ಧವಾದಂಥ ಸಂದರ್ಭದಲ್ಲಿ ದೇವರ ಒಂದು ಮಂಜೂಷವು ಬಟ್ಟೆಯ ಮನೆಯಲ್ಲಿದೆ, ಗುಡಾರದಲ್ಲಿದೆ. ನಾನಾದರೂ ಅರಮನೆಯಲ್ಲಿದ್ದೇನೆ, ದೇವರಿಗೋಸ್ಕರವಾಗಿ ಒಂದು ಪವಿತ್ರಾಲಯವನ್ನು ಕಟ್ಟಬೇಕೆಂಬುದಾಗಿ ದಾವೀದನು ಸಿದ್ಧ ಮನಸ್ಸಿನಿಂದ ನಾವು ನೋಡ್ತೇವೆ. ತನ್ನ ಒಂದು ಆಲಯದ ಅಭಿಮಾನದಿಂದ ಆತನು ಸಿದ್ಧನಾಗ್ತಾನೋ. ದೇವರ ಆತನ ಎದುರುಗಡೆ ಬಂದು ಒಂದು ಮಾತು ಹೇಳ್ತಾನೆ, ದಾವೀದನೇ ನೀನು ದೇವಾಲಯವನ್ನು ಕಟ್ಟಬೇಡ ಎಂಬುದಾಗಿ ಆತನು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಏನು ಹೇಳ್ತಾನೆ ರೀ ದೇವ್ರು ಬಂದೇನು ಹೇಳ್ತಾನೆ? ನೀನು ದೇವಾಲಯವನ್ನು ಏನು ಮಾಡಬೇಡ, ಕಟ್ಟಬೇಡ. ಯಾಕಪ್ಪ ಅಂತಂದರೆ ನಿನ್ನ ಕೈಗಳು ಬಹಳಷ್ಟು ಯುದ್ಧಗಳು ಮಾಡಿವೆ, ನಿನ್ನ ಕೈಗೆ ಬಹಳಷ್ಟು ರಕ್ತ ಅಂಟಿಕೊಂಡಿದೆ. ಅದಕ್ಕೋಸ್ಕರವಾಗಿ ನೀನು ದೇವಾಲಯವನ್ನು ಕಟ್ಟಬೇಡ. ನಿನ್ನ ಕೈಗಳಿಗೆ ರಕ್ತದ ಕಲೆಗಳಿರೋದ್ರಿಂದ ದೇವಾಲಯ ಕಟ್ಟಬೇಡ. ಆದರೆ ನಿನ್ನ ಮಗನು ಸೊಲೊಮೋನನ ಮೂಲಕವಾಗಿ ದೇವಾಲಯವನ್ನು ಕಟ್ಟಲಿ ಎಂಬುದಾಗಿ ದೇವರು ಮಾತಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಯಾವಾಗ ದೇವರು ದೇವಾಲಯವನ್ನು ಕಟ್ಟೋದಕ್ಕೋಸ್ಕರ ದಾವೀದನಿಗೆ ಬೇಡ ಎಂಬುದಾಗಿ ಹೇಳಿದಾಗ ದಾವೀದನ ಮೌನವಾಗಿ ಕೂತ್ಕೊಳ್ಳೋದಿಲ್ಲ. ನನ್ನ ಬೈಬಲ್ ಹೇಳ್ತದೆ, ನನ್ನ ಸತ್ಯವೇದ ಹೇಳ್ತದೆ, ದೇವಾಲಯವನ್ನು ಕಟ್ಟೋದಕ್ಕೋಸ್ಕರಾಗಿ ದಾವೀದನು ಶಕ್ತಿ ಮೀರಿ ನಾವು ನೋಡ್ತೇವೆ 1000 ಮಣದ ಗಟ್ಟಲೆ ಬಂಗಾರವನ್ನು ಆತನ ಏನು ಮಾಡ್ದಂದರೆ ಸೇಕರಿಸಿ ನಾವು ನೋಡ್ತೇವೆ ಸೊಲೊಮೋನನಿಗೆ ಕೊಟ್ಟನೆಂಬುದಾಗಿ ನೋಡ್ತದೇವೆ ಅಂತೇಳಿ. ಹಲ್ಲೆಲೂಯಾ. ದೇವರ ಮಂದಿರದ ಕಿಚ್ಚು, ದೇವರ ಮಂದಿರದ ಆಲಯದ ಅಭಿಮಾನ ಅಂತಕ್ಕಂಥದ್ದು ದಾವೀದನಲ್ಲಿ ನಾವು ನೋಡ್ತೇವೆ ಬೆಂಕಿಯಂತೆ ಉರಿತಾ ಇರೋದ್ರಿಂದ ದೇವರ ಆಲಯವನ್ನು ಕಟ್ಟಬೇಡ ಎಂಬುದಾಗಿ ಹೇಳಿದ್ರು ಕೂಡ ಅದು ಕಟ್ಟೋದಕ್ಕೋಸ್ಕರವಾಗಿ ಬೇಕಾಗಿರುವಂಥ ಬೆಳ್ಳಿಯನ್ನು, ಬಂಗಾರವನ್ನು, ಕಬ್ಬಿಣವನ್ನು ನಾವು ನೋಡ್ತೇವೆ, ನಾರುಮಡಿಯನ್ನು, ಶ್ರೇಷ್ಠವಾದಂಥ ವಸ್ತ್ರಗಳನ್ನು ದಾವೀದನು ಶಕ್ತಿ ಮೀರಿ ಅದನ್ನು ಕ್ರೋಢೀಕರಿಸಿ ನಾವು ನೋಡ್ತಿದ್ದೇವೆ. ತನ್ನ ಮಗನಾದಂಥ ಸೊಲೊಮೋನನಿಗೆ ಮಾತ್ರ ಹೇಳ್ತಾನೆ, ಮಗನೇ ಕಟ್ಟತಕ್ಕಂಥ ಆಲಯವು ಅದು ಬಹಳ ಶ್ರೇಷ್ಠವಾದದ್ದು, ಅದು ಶ್ರೇಷ್ಠವಾದದ್ದು. ಅದಕ್ಕೋಸ್ಕರವಾಗಿ ನನ್ನ ದೇವರಿಗೋಸ್ಕರವಾಗಿ ಕಟ್ಟಿರುವಂಥ ಪವಿತ್ರ ಆಲಯ ಅದು ಎಲ್ಲ ದೇವಾಲಯಗಳಿಗಿಂತಲೂ ಶ್ರೇಷ್ಠವಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ದಾವೀದನು ಶಕ್ತಿ ಮೀರಿ ದೇವಾಲಯವನ್ನು ಆತನು ಪ್ರೀತಿ ಮಾಡದನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದರಿಂದಲೇ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನು ದೇವಾಲಯವನ್ನು ಪ್ರೀತಿ ಮಾಡಿದ್ದರಿಂದ ಆತನು ಮಾತ್ರ ಆಶೀರ್ವಾದ ಹೊಂದಲಿಲ್ಲ, ಆತನ ಸಂತಾನವು ಕೂಡ ನಾವು ನೋಡ್ತೇವೆ ಶಾಶ್ವತವಾದಂಥ ಆಶೀರ್ವಾದಗಳನ್ನು ಪಡೆದುಕೊಂಡ್ರು. ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವಾಲಯವನ್ನು ಪ್ರೀತಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದೇ ದಾವೀದನ ಮಗನಾಗಿರುವಂಥ ಸೊಲೊಮೋನನ ಎಂಬುದಾಗಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಸೊಲೊಮೋನನು ಕಟ್ಟಿರುವಂಥ ಸುಂದರವಾದಂಥ ದೇವಾಲಯವನ್ನು ನಾವು ನೋಡ್ತೇವೆ. ಆತನ ಉಪಕರಣಗಳನ್ನು, ಆತನ ಒಂದು ಮಾಡಿರುವಂಥ ಕಟ್ಟಡಗಳನ್ನು, ದೇವರ ಮಂದಿರವನ್ನು ನೋಡೋದಕ್ಕೋಸ್ಕರವಾಗಿ ಶೀಬಾ ದೇಶದ ರಾಣಿ ಬಂದಳು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಅಷ್ಟೊಂದು ಆತನು ದೇವರ ಸನ್ನಿಧಿಯನ್ನು ಸೊಲೊಮೋನನು ಪ್ರೀತಿ ಮಾಡಿದನು. ದೇವರಿಂದ ಶ್ರೇಷ್ಠವಾದಂಥ ಅದ್ಭುತವಾದಂಥ ಆಶೀರ್ವಾದವನ್ನು ಪಡೆದುಕೊಂಡನು. ಮತ್ತು ಮೂರನೇ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತೇನೆ ನಾನು. ದೇವಾಲಯವನ್ನು ಹೆಚ್ಚಾಗಿ ಪ್ರೀತಿ ಮಾಡಿದಂಥ 4 ಜನರಲ್ಲಿ ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದರೆ ನಾವು ನೋಡ್ತೇವೆ ಕೋರಾ ಕುಮಾರ್ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಮೋಸೆಗೆ ವಿರೋಧವಾಗಿ ಕೊಹರ, ದಾತ, ಅಭಿರಾಮ್ ಅಂತಕ್ಕಂಥವ್ರು ದೇವರು ನೇಮಿಸಿರುವಂಥ ನಾಯಕನಿಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಮೋಸೆಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಯಾವಾಗ ಎದ್ದೇಳ್ತಾರೋ ಅವಾಗ ನಾವು ನೋಡ್ತೇವೆ ಅವರಿಗೆ ಅಪೂರ್ವವಾದಂಥ ಶಿಕ್ಷೆ ದೇವರಿಂದ ಬರ್ತದೆ. ಭೂಮಿ ಬಾಯಿ ತೆರೆದು ನಾವು ನೋಡ್ತೇವೆ ಕೋರನನ್ನು, ದಾತಾನನನ್ನು, ಅಭಿರಾಮನನ್ನು ಮತ್ತು ಅವ್ರ ಜೊತೆಗಿರುವಂಥ ಅನೇಕರನ್ನು ನೋಡ್ತೇವೆ.
ಭೂಮಿ ಬಾಯಿ ತೆರೆದು ನುಂಗಿ ಹೋದಂಥ ಸಂದರ್ಭದಲ್ಲಿ ಅವರು ಪಾತಾಳದಲ್ಲಿ ಸಜೀವಿಗಳಾಗಿ ಇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಅನೇಕ ಇಸ್ರಾಯೇಲರು ಯಾವಾಗ ಇದನ್ನು ನೋಡ್ತಾರೋ ತಮ್ಮ ತಮ್ಮ ಗುಡಾರದಿಂದ ಕಾಲು ಕಿತ್ತು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ. ಆದರೆ ಎಲ್ಲರೂ ಓಡುವಂಥ ಸಂದರ್ಭದಲ್ಲಿ ಎಲ್ಲರೂ ಓಡ್ತಾರೆ, ಭೂಮಿ ಬಾಯಿ ತೆರೆದನ್ನು ತಪ್ಪಿಸಿಕೊಳ್ಳೋಸ್ಕರ ಓಡ್ತಾ ಇರ್ತಾರೆ. ಆದರೆ ಇದೇ ಕೋರಾ ಕುಮಾರ್ ಎಲ್ಲಿಗೆ ಓಡ್ತಾರಪ್ಪ ಅಂತಂದರೆ ಅವ್ರು ದೇವರ ಮಂದಿರದ ಕಡೆಗೆ ಓಡೋಗ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲ್ಲಿಗೆ ಓಡೋಗ್ತಾರೆ ಅವರು? ದೇವರ ಮಂದಿರದ ಕಡೆಗೆ ಹೋಗಿ ದೇವರ ಮಂಜೂಷದ ಹತ್ರ ಯಾವಾಗ ಅವ್ರು ನಿಂತರೋ ಅವಾಗ ಭೂಮಿ ಬಾಯಿ ತೆರೋದನ್ನ ಏನು ಮಾಡ್ತದ್ರಿ? ನಿಂತು ಬಿಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಆವಾಗ ನಾವು ನೋಡ್ತೇವೆ ಈ ಕೋರಾ ಕುಮಾರರು ದೇವರ ಉಗ್ರಕೋಪದಿಂದ ತಮ್ಮ ಪಿತೃಗಳು ನಾಶವಾದದ್ದನ್ನು ಕಣ್ಣಾರೆ ನೋಡಿದ್ದರಿಂದ, ದೇವರ ಸನ್ನಿಧಿಯಲ್ಲಿ ಬಂದವರು ರಕ್ಷಣೆ ಹೊಂದಿದ್ದರಿಂದ ಅವರು ಕೀರ್ತನೆಯಲ್ಲಿ ಕೆಲವೊಂದು ಕೀರ್ತನೆಗಳನ್ನು ಬರೀತಾರೆ. ಅವರು ಕೀರ್ತನೆಗಳಲ್ಲಿ ಕೆಲವೊಂದು ಕೀರ್ತನೆಗಳು ಅವ್ರು ಬರೆದಿದ್ರೆ ಆ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಒಂದು ಕೀರ್ತನೆ 84ನೇ ಅಧ್ಯಾಯದಲ್ಲಿ ಎಂಥ ಅದ್ಭುತವಾಗಿ ದೇವರ ಮನೆ ಕುರಿತು ಅವ್ರು ಬರೀತಾರಪ್ಪ ಅಂತಂದರೆ, ಎಷ್ಟು ಶ್ರೇಷ್ಠವಾಗಿ ಬರೀತಾರಪ್ಪ ಅಂತಂದರೆ ಅದು ಬಹಳ ಅದ್ಭುತವಾಗಿ ಅವರು ಕೀರ್ತನೆಯಲ್ಲಿ ದೇವರನ್ನು, ದೇವರ ಮಂದಿರವನ್ನು, ದೇವರ ಆಲಯವನ್ನು ಎಷ್ಟು ವರ್ಣಿಸ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಕೋರಾ ಕುಮಾರರು ನಾವು ನೋಡ್ತೇವೆ ದೇವಾಲಯವನ್ನು ಬಹಳವಾಗಿ ಪ್ರೀತಿ ಮಾಡಿ ಆಶೀರ್ವಾದವನ್ನು ಹೊಂದ್ಕೊಂಡ್ರು ಅಂತೇಳಿರಿ. ಹಲ್ಲೆಲೂಯಾ. ಮೊದಲನೇದಾರಿ ದೇವಾಲಯವನ್ನು ಪ್ರೀತಿ ಮಾಡಿದಂಥವ್ರು ದಾವೀದನು. ಎರಡನೇದಾಗಿ ಯಾರು ಪ್ರೀತಿ ಮಾಡಿದ್ರು? ಸಲ್ಮೋನನು. ಮೂರನೇದಾಗಿ ಯಾರು ಪ್ರೀತಿ ಮಾಡಿದ್ರು? ಕೋರಾ ಕುಮಾರರು. ನಾವು ನೋಡ್ತೇವೆ. ನಾಲ್ಕನೇದಾಗಿ ದೇವಾಲಯವನ್ನು ಪ್ರೀತಿ ಮಾಡಿದಂಥ ಇನ್ನೊಬ್ಬ ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಆತನು ಹಿಜ್ಕೀಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಿಜ್ಕೀಯನ ವಿಷಯದಲ್ಲಿ ದೇವರು ಈ ರೀತಿ ಹೇಳ್ತಾನೆ, ತನ್ನ ಪೂರ್ವಿಕನಾದ ದಾವೀದನಂತೆ ಆತನು ದೇವರ ಮಾರ್ಗವನ್ನು ಅನುಸರಿಸಿ ದೇವಾಲಯವನ್ನು ಆತನು ಪ್ರೀತಿ ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕರು ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿದ್ದಾರೆ. ಸತ್ಯವೇದದಲ್ಲಿ ಅನೇಕರು ದೇವಾಲಯವನ್ನು ಪ್ರೀತಿ ಮಾಡಿದ್ದಾರೆ. ದೇವರಿರುವಂಥ ಪವಿತ್ರ ಸ್ಥಾನವನ್ನು ಅನೇಕರು ಪ್ರೀತಿ ಮಾಡಿದ್ದಾರೆ. ಆದರೆ ಇವರು 4 ಜನರೇ ಅತಿ ಪ್ರಾಮುಖ್ಯರು ಅಂತೇಳಿರಿ. ಹಲ್ಲೆಲೂಯಾ. ಮೊದಲು ಇವರೇ 4 ಜನ ದೇವಾಲಯವನ್ನು ಪ್ರೀತಿ ಮಾಡೋದರಲ್ಲಿ. ಇವರು ಆದಮೇಲೆ ಉಳಿದವರೆಲ್ಲರೂ ಬರ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ 4 ಜನರೆಲ್ಲ ಕೂಡ ನಾವು ನೋಡ್ತೇವೆ ಎಂಥ ಅದ್ಭುತವಾದಂಥ ಆಶೀರ್ವಾದಗಳನ್ನು ಹೊಂದ್ಕೊಂಡ್ರಪ್ಪ ಅಂತಂದರೆ, ಎಂಥ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಹೊಂದ್ಕೊಂಡ್ರಪ್ಪ ಅಂತಂದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಜಕ ಕಾಂಡ 26:2 ನನ್ನ ದೇವಸ್ಥಾನದ ವಿಷಯದಲ್ಲಿ, ದೇವಾಲಯದ ವಿಷಯದಲ್ಲಿ ನನ್ನ ದೇವಸ್ಥಾನವನ್ನು ನೀವೇನು ಮಾಡಬೇಕಂದ್ರೆ ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಕೇವಲ ಹಣ ಕೊಡೋದು ಮಾತ್ರ ಅಲ್ಲ, ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು ನಾವು ಯಾವ ರೀತಿಗೆ ಪ್ರೀತಿ ಮಾಡಬೇಕಪ್ಪ ಅಂದರೆ, ದೇವರಿಗೆ ನಾವು ಗೌರವಿಸ್ತಿದ್ದೆ ಅಂತೇಳಿ ಯಾವಾಗ ಗೊತ್ತಾಗ್ತದಪ್ಪ ಅಂತಂದರೆ, ದೇವರಿಂದ ಆಶೀರ್ವಾದಗಳನ್ನು ಯಾವಾಗ ಹೊಂದ್ಕೊಳ್ತೀವಪ್ಪ ಅಂತಂದರೆ ಬಿಫೋರ್ 10 ಮಿನಿಟ್ ಮುಂಚಿತವಾಗಿ. ಆರಾಧನೆ 9:30 ನಾವು 9:20 ದೇವ್ರ ಮಂದಿರದಾಗಿದ್ದೀವಲ್ರಿ. ಅದು ಆಶೀರ್ವಾದ ಹೆಂಗಿರ್ತದೆ ಗೊತ್ತದ್ರಿ? ಇದು ಆಶೀರ್ವಾದ ಹೆಂಗಿರ್ತದೆ ಗೊತ್ತದ? ದೇವಾಲಯವನ್ನು, ದೇವಸ್ಥಾನವನ್ನು ಪ್ರೀತಿ ಮಾಡಿ ಆಶೀರ್ವಾದ ಹೊಂದ್ಕೊಂಡವ್ರಿಗೆ ಮಾತ್ರ ಅದು ಗೊತ್ತಿರ್ತದೆ, ಉಳಿದವ್ರಿಗೆ ಗೊತ್ತಿರಲ್ಲದು. ನಾನು ಹೊಂದ್ಕೊಂಡಿದ್ದೀನಿ ಅಂತೇಳಿರೋದು. ಒಂದು ಸಮಯದಲ್ಲಿ ನನಗೆ ಉಟ್ಕೊಳ್ಳೋದಕ್ಕಾಗಿ ಬಟ್ಟೆ ಇರಲಿಲ್ಲ, ತೊಟ್ಕೊಳ್ಳೋದಕ್ಕಾಗಿ ಚಪ್ಪಲ್ ಇರಲಿಲ್ಲ. ನನ್ನ ಪರಿಸ್ಥಿತಿ ಭಾಳ ಭಯಂಕರವಾಗಿತ್ತು. ನಾನು ಇದ್ದಂಥ ಸ್ವಂತ ಮನೆಯನ್ನು ಮಾರ್ಕೊಂಡು ಬೀದಿ ಪಾಲಾಗಿ ಬಂದು, ರೋಡ್ ಮೇಲೆ ಬಂದು 4 ಜನ ಮಕ್ಕಳು ಹೆಂಡತಿ ತೆಗೆದುಕೊಂಡು ಎಷ್ಟೋ ಕಷ್ಟದಲ್ಲಿ, ಉಪದ್ರವದಲ್ಲಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ನನಗಿರುವಂಥದ್ದೆಲ್ಲವನ್ನು ನಾನು ಕಳೆದುಕೊಂಡ ಮೇಲೆ ನಾನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ್ದೇನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವುದಾದ್ರೂ ಉದ್ಯೋಗ ಹುಡುಕಬೇಕು, ಯಾವುದಾದ್ರೂ ಕೆಲಸ ಮಾಡಬೇಕು, ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು, ಎಲ್ಲಾದರೂ ಹೋಗಿ ಹಣ ಸಂಪಾದನೆ ಮಾಡಬೇಕು, ಏನಾದರೂ ಮಾಡಿ ಬದುಕಬೇಕಂತೇಳಿ ಮತ್ತೊಂದು ಪ್ರಯತ್ನ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಾನು ಮಾಡಿರೋಂಥ ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ, ದೇವಾಲಯವನ್ನು ನನ್ನ ಜೀವಿತದಲ್ಲಿ ಪ್ರೀತಿ ಮಾಡೋದನ್ನು ನಾನು ಮೊದಲು ಕಲ್ತಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಏನ್ರಿ? ದೇವಾಲಯವನ್ನು ಪ್ರೀತಿ ಮಾಡುವಂಥದ್ದನ್ನು ನಾನು ಮೊದಲು ಕಲ್ತಿದ್ದೀನಿ. ನಾನು ದೇವಾಲಯವನ್ನು ಪ್ರೀತಿ ಮಾಡಿದ್ರಿಂದ, ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿದ್ರಿಂದ ನಾವು ನೋಡ್ತೇವೆ ಇವತ್ತು ಆ ಆಶೀರ್ವಾದ ಎಲ್ಲ ಕೂಡ ದೇವರು ನನಗೆ ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ನಾನು ದೇವರ ಸನ್ನಿಧಿನ ಒಂದು ವೇಳೆ ಪ್ರೀತಿ ಮಾಡ್ತಾ ಇದ್ದಿಲ್ಲಪ್ಪ ಅಂದ್ರೆ, ಅವಾಗ ಒಂದು ವೇಳೆ ನಾನು ಮತ್ತೊಂದು ಒಂದು ವೇಳೆ ಮಾಡ್ತಾ ಇದ್ದೆಪ್ಪ ಅಂದರೆ, ಈ ಸಮಯದಲ್ಲಿ ನಿಮ್ಮೆದುರುಗಡೆ ನಾನು ನಿಂತ್ಕೊಳ್ತಾ ಇರಲಿಲ್ಲ. ದೇವರ ಸನ್ನಿಧಿನೂ ದೇವ್ರ ಮಂದಿರವನ್ನು ಯಾವ ರೀತಿಗೆ ನಾನು ಪ್ರೀತಿ ಮಾಡ್ತಾ ಇದ್ದೆಪ್ಪ ಅಂತಂದರೆ, ಈ ಡಬ್ರಾಬಾದಿಂದ ಇಲ್ಲಿಂದ 7 ಗಂಟೆಗೆ ಒಂದು ಬಸ್ ಇರ್ತಿತ್ತು ರೀ ತಿಮ್ಮಾಪುರಿ ಸರ್ಕಲ್ಗೆ. ಎಷ್ಟು ಗಂಟೆಗೆ ರೀ? 7 ಗಂಟೆಗೆ ಬಸ್ಸಿಗೆ ಹೋದರೆ ನಾವು ಚರ್ಚಿಗೆ ಅಟೆಂಡ್ ಆಗಬೇಕು. ಒಂದು ವೇಳೆ ನಾವು ಅದು ತಿರುಗಿ 11 ಗಂಟೆಗೆ ಬರ್ತಾಯಿತ್ತು. 11 ಗಂಟೆಗೆ ಹೋದ್ರೆ ಇಲ್ಲಿಂದ 11ಕ್ಕೆ ಬಸ್ ಬಿಟ್ಟಿತ್ತಂದ್ರೆ ಅಲ್ಲಿ ಯಾವಾಗ ಇರ್ತಿದ್ವಿ ನಾವು? ಚರ್ಚೆ ಮುಗಿತಿತ್ತು. ಅದಕ್ಕೆ ನಮ್ಮಲ್ಲಿ ದೇವ್ರ ಮಂದಿರದ ಬಗ್ಗೆ, ದೇವ್ರ ಸನ್ನಿಧಿ ಬಗ್ಗೆ ಎಷ್ಟೊಂದು ಹಪಾಪಿ ಇತ್ತಂದರೆ, 7 ಗಂಟೆಗೆ ಡಬ್ರಾಬಾದ್ನಲ್ಲಿ ಇರ್ತಿತ್ತು ಅದು ಬಸ್. 7ಕ್ಕೆ
ಅಂದ್ರೆ ನೀವು ಲೆಕ್ಕ ಹಾಕಿರಿ, ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ 4 ಜನ ಮಕ್ಕಳಿಗೆ ತಯಾರು ಮಾಡ್ಬೇಕು. ನಾವು ಏನು ಮಾಡ್ಬೇಕ್ರಿ? 4 ಜನ ಮಕ್ಕಳಿಗೆ ತಯಾರು ಮಾಡ್ಕೊಂಡು ನಾವು ತಯಾರಾಗಿ 6 ಜನ ಕಲಿತು ಆ ಬಸ್ಸಿಗೆ ಹೋಗ್ಬೇಕು. ನಾವು 7 ಗಂಟೆಗೆ ಅಲ್ಲಿರಬೇಕು. ಅಂದ್ರೆ ಲೆಕ್ಕ ಹಾಕಿರಿ ನಾವು ದೇವರ ಸನ್ನಿಧಿನ ಯಾವ ರೀತಿಗೆ ಪ್ರೀತಿ ಮಾಡಿದ್ದೀವಿ, ದೇವರ ಮಂದಿರವನ್ನು ಯಾವ ರೀತಿಗೆ ಪ್ರೀತಿ ಮಾಡಿದ್ದೀವಿ. ದೇವರ ಅನ್ಯಾಯಸ್ಥನಲ್ರಿ, ದೇವರ ಪಕ್ಷಪಾತಿ ಅಲ್ಲ. ದಾವೀದನಿಗೆ ಮಾಡಿ, ಸಲ್ಮೋನಿಗೆ ಮಾಡಿ ನಮಗೆ ಮಾಡದಿರುವಂಥ ದೇವರಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದರೆ, ನಮ್ಮ ಜೀವನ ಹೆಂಗಿತ್ತಪ್ಪ ಅಂತಂದರೆ, ಒಣಗಿದ ಎಲೆ ಗಾಳಿಗೆ ಯಾವ ರೀತಿಗೆ ಹಾರು ಹೋಗ್ತದೆ ಆ ರೀತಿಗೆ ನಮ್ಮ ಜೀವಿತ ಐತ್ರಿ. ನಮ್ಮ ಬದುಕಿಗೆ, ನಮ್ಮ ಜೀವಿತಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು ಇರಲಿಲ್ಲ. ನಮ್ಮ ಪರಿಸ್ಥಿತಿ ಭಾಳ ಭಯಂಕರವಾಗಿತ್ತು. ಆದರೆ ಅಂಥ ಸಂದರ್ಭದಲ್ಲಿ ನಾವು ಮತ್ತೊಂದು ಮಾಡದೆ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂತಂದರೆ, ದೇವಾಲಯವನ್ನು ಏನು ಮಾಡ್ತಾ ಇದ್ದೇವೆ? ಪ್ರೀತಿ ಮಾಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ದೇವಸ್ಥಾನದ ವಿಷಯದಲ್ಲಿ ಬಹು ಜಾಗೃತಿ ಉಳ್ಳವರಾಗಿದ್ದೀವಿ. ನಾವು ದೇವರ ಸನ್ನಿಧಿಯನ್ನು ಕುಟುಂಬವಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಂದೇ ಸಲ ಸಭೆಗೆ ಹೋಗ್ತಾ ಇದ್ದೀವಿ, ಒಂದೇ ಸಲ ಬರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಕುಟುಂಬವಾಗಿ ದೇವ್ರ ಮಂದಿರಕ್ಕೆ ಹೋಗ್ತಾ ಇದ್ದೇವೆ, ಕುಟುಂಬವಾಗಿ ನಾವು ಮನೆಗೆ ಬರ್ತಾ ಇದ್ದೀವಿ. ಈ ರೀತಿಗೆ ನಾವು ಒಂದು ದಿವಸ ಬಸ್ ಮಿಸ್ ಆಯ್ತಪ್ಪ ಅಂತಂದರೆ, ಎಲ್ಲಿ ಪ್ರಾರಂಭದ ಪ್ರಾರ್ಥನೆ ಹೋಗ್ತದೇನೋ, ಎಲ್ಲಿ ಆರಾಧನೆ ವರ್ತಮಾನ ಹೋಗ್ತದೆ ಅಂತೇಳಿ ನಮಗೊಂದು ಸೌನು ದಾವೀದನಿಗೆ ಯಾವ ರೀತಿಗೆ ದಹಿಸ್ತೈತೆ ಆ ರೀತಿಗೆ ನಮಗೆ ದೇವಾಲಯದ ಕುರಿತು, ದೇವ್ರ ಮಾತುಗಳ ಕುರಿತು ನಮಗೆ ಕಿಚ್ಚು ದಹಿಸ್ತಾ ಇತ್ತು ನಮಗೆ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಂಥ ಬಡತನದಲ್ಲಿ ದೇವ್ರ ಮಂದಿರವನ್ನು ಪ್ರೀತಿ ಮಾಡಿದ್ದರಿಂದ, ಅಂಥ ಬಡತನದಲ್ಲಿ, ಅಂಥ ಕೊರತೆಯಲ್ಲಿ ದೇವ್ರ ಸನ್ನಿಧಿನ ಪ್ರೀತಿ ಮಾಡಿದ್ದರಿಂದ, ದೇವರು ಇವತ್ತು ನನ್ನನ್ನು ಏನು ಮಾಡಿದಾನೆ ಅಂತಂದರೆ, ಎಲ್ಲೋ ತಿಪ್ಪೆಯಲ್ಲಿ ಮೂಲೆಯಲ್ಲಿರುವಂಥ ನನ್ನನ್ನು ದೇವರು ಅದ್ಭುತವಾಗಿ ಇವತ್ತು ನನಗೆ ಆಶೀರ್ವಾದ ಮಾಡಿದಾನೆ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನನ್ನ ಮೂಲಕವಾಗಿ ನನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದಾನೆ ಅಂತೇಳಿರಿ. ಆದರೆ ಇವತ್ತೊಂದು ಸತ್ಯ ನಿಮಗೆ ಹೇಳ್ತೀನಿ, ಒಂದು ವೇಳೆ ನನ್ನಂತೆ ನನ್ನ ಮಕ್ಕಳು ಕೂಡ ದೇವಾಲಯವನ್ನು ಪ್ರೀತಿ ಮಾಡಿದ್ರಪ್ಪ ಅಂದರೆ, ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿದ್ರಪ್ಪ ಅಂತಂದರೆ, ದೇವರ ನಿವಾಸ ಸ್ಥಾನವನ್ನು ಪ್ರೀತಿ ಮಾಡಿದ್ರೆ ಇದು ಆಶೀರ್ವಾದ ಕಂಟಿನ್ಯೂ ತೆಗೆದುಕೊಂಡು ಹೋಗ್ತಾರೆ ಅವರು. ಒಂದು ವೇಳೆ ಅಪ್ಪ ಮಾಡ್ಯಾನ, ಅಪ್ಪನಿಂದ ಸುಖ ಬಂದದ ಅಂತೇಳಿ ಮಕ್ಕಳು ಮಾಡೋದು ಬಿಟ್ರಪ್ಪ ಅಂದರೆ, ಅವರು ಏನು ಮಾಡ್ತಾರೆ ಅಂದರೆ, ಒಂದು ದಿವಸ ಎಲ್ಲಿಗೆ ಬರ್ತಾರೆ? ಅವರೆಲ್ಲ ಎಲ್ಲಿಗೆ ಬರ್ತಾರ? ಬೀದಿಗೆ ಬರ್ಬೇಕಾಗ್ತದ, ಎಲ್ಲವನ್ನು ಕಳೆದುಕೊಳ್ಬೇಕಾಗ್ತದ. ಕಾರಣ ಏನಪ್ಪ ಅಂತಂದರೆ, ಆಶೀರ್ವಾದ ಎಲ್ಲಿ ಅಡಿಗೆದಪ್ಪ ಅಂತಂದರೆ, ದೇವಾಲಯವನ್ನು ಸನ್ಮಾನಿಸೋದ್ರಲ್ಲಿ ಏನಾಗ್ಯದ್ರಿ ಅದು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಷ್ಟು ಜನ ಇವತ್ತು ನೀವು ದೇವಾಲಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರೋ, ನನ್ನ ಸಾಕ್ಷಿ ಮೂಲಕವಾಗಿ ನೀವು ಬಲವನ್ನು ತಂದುಕೊಡ್ರಿ. ಈ ಸಾಕ್ಷಿಯಿಂದ ನೀವು ಪ್ರೇರಣೆ ಹೊಂದ್ರಿ. ಯಾಕಂದರೆ ದೇವಾಲಯವನ್ನು ಪ್ರೀತಿ ಮಾಡೋದಾದರೆ, ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡೋದಾದರೆ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರಿ. ಹಲ್ಲೆಲೂಯಾ. 1ನೇ ಸಮುವೇಲ ಪುಸ್ತಕ 2ನೇ ಅಧ್ಯಾಯ 30ನೇ ವಚನದಲ್ಲಿ, ನನ್ನನ್ನು ಸನ್ಮಾನಿಸೋರನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವವರನ್ನು ನಾನು ಅವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ನಾನು ದೇವರು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆತನು ಮಾತು ಕೊಟ್ಟು ಮಾತು ತಪ್ಪದಂಥ ದೇವರಲ್ಲ. ಆತನು ವಾಗ್ದಾನ ಮಾಡಿ ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಆತನು ಮನುಷ್ಯರಂತೆ 2 ಮಾತಿನವನಲ್ಲ. ಖಂಡಿತವಾಗಿ, ಖಚಿತವಾಗಿ ನೀನು ದೇವಾಲಯವನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸಿ ನೋಡು, ನಿನ್ನ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದ ನೀನು ನೋಡು. ಅದಕ್ಕೆ ಸಾಕ್ಷಿ ನಾನೇ ನಿಮ್ಮ ಎದುರುಗಡೆ ನಿಂತಿದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಕೂಡಿ ಬಂದಿರುವಂಥ ನಮಗೆ ಅನೇಕರಿಗೆ ದೇವಾಲಯದ ಕುರಿತು ಗೌರವ ಇಲ್ಲ, ಸನ್ಮಾನ ಇಲ್ಲ, ಮರ್ಯಾದೆ ಇಲ್ಲ. ಇಲ್ಲಿ ಕೂತಿರುವಂಥ ಅನೇಕರಿಗೆ ಇದರ ಬಗ್ಗೆ ಕಾಳಜಿ ಇಲ್ಲ. ಕೆಲವೊಬ್ಬರು ಚರ್ಚ್ನಾಗ ಮೈಕ್ ಸ್ಟಾರ್ಟ್ ಆದ ತಕ್ಷಣ ಬರ್ತಾರೆ. ಆ ಮೈಕ್ ಎಲ್ಲಿ ತನಕ ಸೌಂಡ್ ಮಾಡಂಗಿಲ್ಲ ಅಲ್ಲಿ ತನಕ ಮನೆಗೆ ಇರ್ತಾರೆ. ಇವತ್ತು ಪ್ರೇಯರ್ ಇರ್ಲಿಕ್ಕಿಲ್ಲ ಬಿಡು. ಏನಿಲ್ಲ ಇವತ್ತು ಮೈಕಿನ ಸೌಂಡ್ ಬರಲಾಗ್ಯದ ಅಂದ್ರೆ ಪಾಸ್ಟರ್ನೂ ಇಲ್ಲ, ಇವತ್ತು ಚರ್ಚ್ನಾಗ ಪ್ರೇಯರ್ನೂ ಇಲ್ಲ ಅಂತ ತಿಳ್ಕೊತಾರೆ. ಅದಕ್ಕೆ ನಮ್ಮ ಹಣೆ ಬರ ಏನಂದರೆ, ಮೈಕ್ ಸೌಂಡ್ ಕಂಪಲ್ಸರಿ ಮಾಡ್ಬೇಕು. ನಾವು ಇಬ್ಬರಿದ್ದರೂ ಮೈಕ್ ಸೌಂಡ್ ಮಾಡ್ಬೇಕದು. ಯಾಕ್ರಿ ಬರಲಿ ಅಂತ. ಆದರೆ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಏನು ಮಾಡ್ಬೇಕಪ್ಪ ಅಂತಂದರೆ, ನಮಗೆ ಆಶೀರ್ವಾದ ಬೇಕಪ್ಪ ಅಂತಂದರೆ, ನಾವು ದೇವರ ಸನ್ನಿಧಿಯನ್ನು ಸನ್ಮಾನ ಮಾಡೋದನ್ನು ಏನು ಮಾಡ್ಬೇಕ್ರಿ? ಕಲಿಬೇಕು. ನಾವು ಆಶೀರ್ವಾದಗಳು ಬೇಕಪ್ಪ ಅಂತಂದರೆ ದೇವರ ಸನ್ನಿಧಿಯನ್ನು ಸನ್ಮಾನಿಸ್ಬೇಕು. ನಾವು ಆಶೀರ್ವಾದಗಳು ಬೇಡ ಅಡ್ಡದಾರಿ ಅಂದರೆ ಭಾಳಷ್ಟು ದುಡ್ಡು ಗಳಿಸ್ಲಿಕ್ಕೆ ಬೇಕಾದಷ್ಟು ಆದೀವ. ಆದರೆ ಶಾಶ್ವತವಾದಂಥ ಆಶೀರ್ವಾದ ನನಗೂ ನಿನಗೆ ಬೇಕಪ್ಪ ಅಂತಂದರೆ, ನಿಜವಾದಂಥ ಆಶೀರ್ವಾದ ನನಗೂ ನಿನಗೆ ಬೇಕಪ್ಪ ಅಂತಂದರೆ, ಇವತ್ತು ದೇವರು ಹೇಳ್ತಿದ್ದೇನೆ ಯಾಜಕಕಾಂಡ 26:2 ನನ್ನ ಪವಿತ್ರ ಸ್ಥಾನವನ್ನು ನೀವೇನು ಮಾಡಿರಿ? ಸನ್ಮಾನಿಸ್ರಿ. ನನ್ನ ಪವಿತ್ರವಾದಂಥ ಸ್ಥಾನವನ್ನು, ದೇವಾಲಯವನ್ನು ಏನು ಮಾಡಿರಿ? ಸನ್ಮಾನಿಸ್ರಿ. ದಾವೀದನು ಸನ್ಮಾನಿಸಿದನು, ಸಲ್ಮೋನನು ಸನ್ಮಾನಿಸಿದನು, ಹಿಜ್ಕಿಯನು ಸನ್ಮಾನಿಸಿದನು, ಕೋರ ಕುಮಾರರು ಸನ್ಮಾನಿಸಿದರು ದೇವರ ಸನ್ನಿಧಿನು. ಅವರು ಅದ್ಭುತವಾದಂಥ ಆಶೀರ್ವಾದವನ್ನು ಆತನು ಪಡೆದುಕೊಂಡ್ರು ಅಂತೇಳಿ. ಹಲ್ಲೆಲೂಯಾ. ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಆಶೀರ್ವಾದಕ್ಕೆ ಮೊಟ್ಟ ಮೊದಲನೇದು ಒಂದು ಮೂಲ ಯಾವುದಪ್ಪ ಅಂತಂದರೆ, ಅದು ನೀನು ಉದ್ಯೋಗ ಅಲ್ಲ.
ನೆನ್ಪಿಟ್ಕೋಬೇಡಿ ನೀವು. ನಮ್ಮ ಆಶೀರ್ವಾದಕ್ಕೆ ಮೂಲ ಒಂದು ಮೂಲ ಬೇರೆ ಯಾವುದಪ್ಪ ಅಂತಂದರೆ ನಿನ್ನ ಬ್ಯಾಂಕಲ್ಲಿರುವಂಥ ಹಣ ಅದು ಅಲ್ಲ. ನಮ್ಮ ಆಶೀರ್ವಾದಗಳಿಗೆ ಮೂಲ ಯಾವುದಪ್ಪ ಅಂದ್ರೆ ನಮ್ಮ ಒಳಗಿರೋದಲ್ಲ ಶಕ್ತಿ, ತಾಕತ್, ಬಲ ಅದಲ್ಲ. ಇದೂ ಅಲ್ರಿ. ಒಂದೇ ದಿನದಾಗ ಫ್ಲ್ಯಾಟ್ ಆಗ್ತದ್ರಿ ಇದು, ದೇವ್ರ ಮನಸ್ಸು ಮಾಡ್ದನಂದ್ರೆ. ನಮ್ಮ ಆಶೀರ್ವಾದಕ್ಕೆ ಮೂಲ ಇವು ಯಾವಲ್ರಿ? ನಮ್ಮ ಹೊಲ ಅಲ್ಲ, ನಮ್ಮ ಮನೆಯಲ್ಲ, ನಮ್ಮ ಆಸ್ತಿ ಅಲ್ಲ, ನಮ್ಮ ಬೆಳ್ಳಿ ಅಲ್ಲ, ನಮ್ಮ ಬಂಗಾರ ಅಲ್ಲ, ನಮ್ಮ ಬಂಧು ಬಳಗ ಅಲ್ಲ, ನಮ್ಮ ಅಣ್ಣ ತಮ್ಮಂದಿರಲ್ಲ, ನಮ್ಮ ಅಕ್ಕ ತಂಗಿಯರಲ್ಲ, ನಮ್ಮ ಮಕ್ಕಳನ್ನ ಅಲ್ಲ. ನಮ್ಮ ಆಶೀರ್ವಾದಕ್ಕೆ ಮೂಲ ಇವ್ರು ಯಾರೂ ಅಲ್ಲ. ನಮ್ಮ ಆಶೀರ್ವಾದಕ್ಕೆ ಮೂಲ ಯಾವುದಪ್ಪ ಅಂದರೆ ಬೇರೆ ಯಾವುದಪ್ಪ ಅಂತಂದರೆ ದೇವರ ಮಂದಿರ ಅಂತೇಳಿರಿ. ಹಲ್ಲೆಲೂಯ. ಯಾರು ದೇವರ ಮಂದಿರವನ್ನು ಸನ್ಮಾನ ಮಾಡ್ತಾರಲ್ರಿ ಅವ್ರಿಗೆ ದೇವ್ರು ಏನು ಮಾಡ್ತಾನಂತ್ರಿ? ಅವ್ರನ್ನು ಕೂಡ ನಾನು ಕೂಡ ಅವ್ರನ್ನ ಏನು ಮಾಡ್ತೀನಿ? ಸನ್ಮಾನಿಸ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾನೆ. ದಾವೀದನನ್ನು ದೇವರು ಸನ್ಮಾನಿಸಿದನ ಇಲ್ರಿ? ಸನ್ಮಾನ ಮಾಡ್ದನಿಲ್ಲ? ರಾಜನನ್ನಾಗಿ ಮಾಡ್ದನ? ಆತನ ಮಗನಿಗೆ ದೇವರು ಸನ್ಮಾನ ಮಾಡ್ದನ ಇಲ್ಲ? ಆತನಿಗೆ ರಾಜ ಸಿಂಹಾಸನ ಮೇಲೆ ಕೂಡಿಸಿದನು. ಕೋರ ಕುಮಾರನನ್ನು ದೇವರು ಸನ್ಮಾನ ಮಾಡ್ದನೇ ಇಲ್ಲ? ಅದ್ಭುತವಾಗಿ ನಾವು ನೋಡ್ತೇವೆ. ಕೀರ್ತನೆಗಾರರಾಗಿ, ಬರಹಗಾರರಾಗಿ ಅವ್ರು ಮಾರ್ಪಟ್ಟರವರು, ಗ್ರಂಥಗಳನ್ನು ರಚಿಸುವಂಥವ್ರಾದರವರು. ಹೆಜ್ಜಿಕೆಯನ್ನು ನಾವು ನೋಡ್ತೇವೆ. ಕಷ್ಟದಲ್ಲಿ, ಕಣ್ಣೀರಿನಲ್ಲಿ